ಶಿಲ್ಪ ಒಂದು ಪ್ರಶ್ನೆಯನ್ನು ಕೇಳಿದ್ಲು. ಓಕೆ, ಎಲ್ಲೋ ಒಂದು ಕಡೆ ಮಂಜುಗೆ ಪ್ರಚಾರದ ಗೀಳು ಹುಚ್ಚೇನೋ, ಮತ್ತು ವಿಡಿಯೋ ಮಾಡ್ಕೊಳ್ಳೋದು ಮತ್ತು ಮಿಲಿಯನ್ಸ್ ವ್ಯೂವರ್ಸ್ ಗಳಿಸೋದು ಅಂತ ಹೇಳಿ. ಇಲ್ಲಿ ಲೀಲಾನು ಹೊರತಾಗಿರ್ಲಿಲ್ಲ, ಲೀಲುಂದೊಂದು ಪ್ರತ್ಯೇಕ ಅಕೌಂಟೇ ಇತ್ತು. ಹೌದು. ಅದ್ರ ಅರ್ಥ ಈಗ ಲೀಲುಂಗು ಅದೇ ಪಬ್ಲಿಸಿಟಿ ಹುಚ್ಚು ಅಂತಾನ, ಅಥವಾ ಇಬ್ರು ಮಾತಾಡ್ಕೊಂಡು ಗಂಡ ಹೆಂಡತಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾನ? ಅದಿದ್ರು ಇರ್ಬೋದು, ಹೇಳಕ್ಕಾಗಲ್ಲ. ಇವಾಗಿನ ಕಾಲದಲ್ಲಿ ಏನೇನಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಯಾವ ತರ ಅವಾಂತರ ಆಗುತ್ತೆ, ಯಾವ್ಯಾವ ತರ ಮಾಡ್ತೀರಾ ಅಂದ್ರೆ ಮೇಡಮ್, ಇದು ಗಂಡ ಹೆಂಡತಿ ಕೇಸ. ಇನ್ನೊಂದಷ್ಟು ಜನ ಹುಡುಗಿರ್ ತಗೊಳ್ಳಿ, ಹುಡುಗಿರಂತ ಅಲ್ಲ, ಇವಾಗಿನ ಯೂತ್ಸ್ ಬಟ್ಟೆ ಬಿಚ್ಚಿದ್ರೆ ಅವರಿಗೆ ವ್ಯೂಸ್ ಲೈಕ್ಸ್ ಕಮೆಂಟ್ ಬರುತ್ತೆ. ಈ ತರ ಹುಚ್ಚು, ಈ ತರ ಪ್ರಚಾರದ ಗೀಳಿರೋದ್ರಿಂದ ಅವ್ರ ಮೈಂಡ್ ಸೆಟ್ ಎಲ್ಲೋ ವೀಕ್ ಆಗಲ್ವಾ? ಈ ತರ ಏನೋ ಒಂದ್ ತಕ್ಷಣ ಸ್ವಲ್ಪ ನೇಮ್ ಬರೋಕ್ಕೂ ಓ ಅನ್ನೋದು, ಸ್ವಲ್ಪ ನೆಗೆಟಿವ್ ಬರೋಕ್ಕೂ ಅಯ್ಯೋ ಅನ್ನೋದು, ಕೆಲವರು ಸೂಸೈಡ್ ಮಾಡ್ಕೊಂತಾರೆ. ಹೌದು ಹೌದು. ಇತ್ತೀಚೆಗೆ ಏನಾಗ್ತಿದೆ ಅಂದರೆ, ಈ ಸೋಷಿಯಲ್ ಮೀಡಿಯಾದಿಂದ ರೀಲ್ಸ್ದಿಂದ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ವ್ಯೂವರ್ಸ್ ಜಾಸ್ತಿ ಬೇಕು, ಕಮೆಂಟ್ಗಳು ಜಾಸ್ತಿ ಬೇಕು, ಶೇರ್ ಜಾಸ್ತಿ ಆಗಬೇಕು ಅಂತೇಳಿ ಕೆಲವೊಂದು ನನಗೊಂದು ಕೇಸಸ್ ಹೇಗಿದೆ ಅಂದರೆ, ಗಂಡಂತಿ ಅವರವರೇ ಮಾತಾಡಿಕೊಂಡು ಅವರೇ ಬೇಕಂತ ಕಾಂಟ್ರವರ್ಸಿ ತಗೊಂಡು ಒಂದು ವಿಡಿಯೋ ಮಾಡಿ ಅದನ್ನು ಒಂದು ಜನಗಳನ್ನ ಸಿಂಪತಿನ ಎಂಪತೈಸು ಮತ್ತು ಪಿಟಿ ಅಂದರೆ ಅಯ್ಯೋ ಪಾಪ ಹಿಂಗೆ ಆಗ್ತಿದೆ ಅಂತೇಳಿ ಶೇರ್ ಮಾಡ್ತಾ ಮಾಡ್ತಾ ಅವ್ರಿಗೆ ಅದ್ರಲ್ಲಿ ಸಿಗೋಂಥ ಮಜಾ ಯಾರಿಗೂ ಗೊತ್ತಾಗಲ್ಲ. ಲಾಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ ಏನು ನಡೀತು ರಿಯಾಲಿಟಿ ಅಂತೇಳಿ. ಇದು ಆಲ್ಮೋಸ್ಟ್ ಒಂದು ಬಾಂಬೆನಲ್ಲಿ ನಡೆದಿರೋಂಥ ಕೆಲಸ. ಅವಳು ಜಸ್ಟ್ ಒಂದು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾಳೆ. ಬಟ್ ಈ ಗಂಡ ಏನು ಮಾಡಿದ್ದಾನೆ, ನನ್ನ ಹೆಂಡತಿಗೆ ಕ್ಯಾನ್ಸರ್ ಅಂತೇಳಿ ರೀಲ್ಸ್ ಮಾಡಿ ಎಷ್ಟೋ ಮಿಲಿಯನ್ಸ್ ಓಡಿ ಆಮೇಲೆ ಡಾಕ್ಟರ್ಸ್ ಕಣ್ಣಿಡ್ದು ಇಲ್ಲ ಇವರಿಬ್ಬರು ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಜಸ್ಟ್ ಅವಳು ಜ್ವರ ಅಂತೇಳಿ ಅಡ್ಮಿಟ್ ಆಗಿರೋದಕ್ಕೆ ಕ್ಯಾನ್ಸರ್ ಅಂತೇಳಿ ಇವನು ದೊಡ್ಡ ಇಶ್ಯೂ ಹಾಕಿದ್ದಾನೆ ಅಂತೇಳಿ ಇದಾಕಿದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಟ್ರೆಂಡ್ ನಡೀತಾ ಇದೆ. ಗಂಡ ಹೆಂಡತಿ ಅವರವರೇ ಮಾತಾಡ್ಕೊಂಡು ಇದು ಮಾಡ್ತಿದ್ದಾರೆ. ಬಟ್ ನಿಜವಾಗ್ಲೂ ತಲೆ ಕೆಟ್ಟಿದವ್ರು ನಾವು ಅದನ್ನು ಫಾಲೋ ಮಾಡ್ಕೊಂಡು ಶೇರ್ ಮಾಡಿ ಹಾಕ್ತಾ ಇದ್ದೀವಿ. ಇಲ್ಲಿ ನಮ್ಮ ಭವಿಷ್ಯದಲ್ಲಿ ಬೇರೆ 108 ಸಮಸ್ಯೆಗಳು ಇದ್ರೂ ಬರೀ ಇವ್ರ ಬಗ್ಗೆನೇ ನಮಗೆ ಮೊಬೈಲ್ ತೆಗಿತ ಅವ್ರದ್ದೇ ಬರ್ತಾ ಇರುತ್ತೆ. ಅದರಿಂದ ನಾವು ಅದನ್ನು ನೋಡ್ತಾ ಏನಪ್ಪ ಈಗ ನಡೀತಾ ಇದೆ, ಎಷ್ಟೇ ಇವರಿಬ್ಬರು ಕೌನ್ಸಿಲಿಂಗ್ ಮಾಡಿದ್ರು ಇದು ಸರಿಯಾಗೋದಕ್ಕೆ ಚಾನ್ಸಸ್ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಅವ್ರು ಅದನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಡಾಪ್ಟ್ ಅಂತ ಹೇಳಿದ್ರೆ ಅಗ್ರೆಸಿವ್ ಅಂತ ಹೇಳ್ತೀವಿ, ಆಮೇಲೆ ಹೈಪರ್ ಸೆನ್ಸಿಟಿವ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗ್ತಿದೆ ಅಂದರೆ ದೇ ಆರ್ ನೆಕ್ಸ್ಟ್ ಲೆವೆಲ್ ಜನಗಳಿಗೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಒಂದೊಂದ್ಸಲ ನಮಗೆ ಯೋಚನೆ ಆಯ್ತು, ಇವರಿಗೆ ಮದುವೆ ಬೇಕಾ, ಗಂಡ ಹೆಂಡತಿ ದಾಂಪತ್ಯ ಜೀವನ ಬೇಕಾ, ಇವ್ರಿಗೆ ಮಕ್ಕಳು ಬೇಕಾ? ಇದು ನೋಡಿದಾಗ ಇದು ನಿಜವಾಗ್ಲೂ ಅದೊಂದು ಏನೋ ಒಂದು ಆ್ಯಕ್ಟಿಂಗ್ ಅಂದರೆ ನಮ್ಮಲ್ಲಿ ಈಗ ಫಿಲಮ್ನಲ್ಲಿ ಆ್ಯಕ್ಟ್ ಮಾಡಬೇಕಂದ್ರೆ ಒಂದು ಸ್ಟೇಜ್ ಇರುತ್ತೆ, ಒಂದು ಲೆವೆಲ್ ಇರುತ್ತೆ. ಮಂಜು ನಮ್ಮ ಟೀಮ್ ಮಂಜುಂದು ಹೊಸ ವಿಡಿಯೋ ರೆಡಿ ಮಾಡ್ತಿರ್ತಾರೆ, ಬಹುಶಃ ಪ್ಲೇ ಮಾಡ್ಬೋದು. ಡೆಫಿನೆಟ್ಲಿ. ಮಂಜು ಇತ್ತೀಚೆಗೆ ಲೈವಿಗೆ ಬಂದ್ರು. ಲೈವಿಗೆ ಬಂದ್ಬಿಟ್ಟು ಕಿಡ್ನಿ ಚಟ್ನಿ ಹಿಂಗೆಲ್ಲ ಮಾತನಾಡೋದು ನೋಡಿ. ಎಲ್ಲೋ ಒಂದು ಕಡೆ ಈ ತರಹದ ಭಾವನೆಗಳು ಯಾಕೆ ಬೇಕು ಶಿಲ್ಪ? ಮೋಸ್ಟ್ಲಿ ಅವ್ರಿಗೆ ವಿಡಿಯೋ ಮಾಡಿ ಹಾಕಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದಷ್ಟು ಹುಚ್ಚಿಡಿಯುತ್ತೇನೋ, ಅಯ್ಯೋ ಜನ ಎಲ್ಲಿ ನಮ್ಮನ್ನ ಮರ್ತು ಬಿಡ್ತಾರೆ, ಅಯ್ಯೋ ಏನಾಗುತ್ತೋ ಏನೋ, ಆ ಥರ ಏನಾದರೂ ಹುಚ್ಚಿಗಿಚ್ಚು ಮಾಡ್ತಾರ. ಕ್ಯೂರಿಯಾಸಿಟಿ ಅನ್ನೋಕ್ಕಿಂತ ನಮ್ಮನ್ನ ಮರ್ತು ಬಿಡ್ತಾರೇನೋ ಜನ, ನಮ್ಮನ್ನ ಯಾರು ಮಾತಾಡ್ಸಲ್ಲ ರೋಡಲ್ಲೆಲ್ಲ, ಹೇ ನೀವಾ ಮಂಜಾ ನೀವಾ, ಪಬ್ಲಿಸಿಟಿ. ಗಂಡ ಹೆಂಡತಿಯ ಖಾಸಗಿ ಬದುಕು ಅದೆಂತಹ ಪವಿತ್ರ ಸಂಸಾರದ ಬದುಕು. ಆ ಗುಟ್ಟನ್ನ ಕಾರಿನ ಗ್ಲಾಸ್ ಅನ್ನ ಏರಿಸಿ ಒಳಗೆ ಲೈವ್ ಅಲ್ಲಿ ವಿಡಿಯೋ ಮಾಡ್ತಾರೆ ಶಿಲ್ಪ. ಲೈವ್ ಅಲ್ಲಿ ಇದನ್ನ ನಾನು ಹೇಳ್ತಾ ಇರೋದು, ಇದ್ರ ಉದ್ದೇಶ ಏನು ಅಂತ ಕೇಳಿದ್ರೆ, 4 ಗೋಡೆಯ ಮಧ್ಯೆ ಗಂಡ ಹೆಂಡತಿ ಆ ಸಂಸಾರದ ಗುಟ್ಟಿದೆಯಲ್ಲ, ಮೂರನೇವನ್ ಕೇಳಬಾರ್ದು. ನೇಬರಿಗೆ ಕೇಳುವಂತಹ ಏನಾದ್ರು ಸರ್ಕಾರಿ ಗಂಟೆ ಕೆಟ್ಟೋಯ್ತಾ ಊರವ್ರಿಗೆಲ್ಲ ಕೇಳೋದಿಕ್ಕೆ? ಸೊ ಎಲ್ಲೊಂದು ಕಡೆ ಶಿಲ್ಪ ಇದು ನಮ್ಮ ಕರ್ನಾಟಕ ಹೌದು ಅತಿರೇಕದ ವರ್ತನೆ. ಕಿಡ್ನಿ ಅಂತ ನಾ ಮನುಷ್ಯ ಮತ್ತು ನಾನು ಹೆಂಡತಿ ಓದ್ಲು ಅಂತಾನೆ. ಇಂಥವ್ರನ್ನ ಕರ್ಕೊಂಡೋಗಿ ಸ್ವಲ್ಪ ಹುಚ್ಚ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ಸರಿ ಆಗುತ್ತೇನೋ. ಯಾಕಂದ್ರೆ ಮೋಸ್ಟ್ಲಿ ಅಲ್ಲಿ ಕರ್ಕೊಂಡೋದ್ರು ರೀಲ್ಸ್ ಇದ್ ಮಾಡ್ತಾರೆ. ಮೋಸ್ಟ್ಲಿ ಅಲ್ಲಿ ವಿಡಿಯೋ ತೋರಿಸಿದಾರಲ್ಲ, ನೀವು ಹೇಳಿರೋ ವಿಡಿಯೋ ಇದೇ ವಿಡಿಯೋ ಅನ್ಸುತ್ತೆ. ಎಸ್, ಮಂಜು ಏನು ಮಾತನಾಡಿದ್ದಾರೆ ನೋಡೋಣ. ನಮಸ್ಕಾರ, ನಾನು ಮಂಜು ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ತುಂಬ ಸ್ವಲ್ಪ ಕಷ್ಟದಲ್ಲಿ ಫ್ರೆಂಡ್ಸ್, ನಾನು ಕಿಡ್ನಿ ಕೊಡ್ತಾ ಇದ್ದೀನಿ, ನಾನು ಕಾರು ಸಮೇತ ಮಾರ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿಲ್ಲ, ಬೆಂಗಳೂರಲ್ಲೇ ಇದ್ದೀನಿ. ಎಲ್ಲಾದರೂ ಕರೀರಿ ಫ್ರೆಂಡ್ಸ್, ಬಂದು ಒಂದು ಕಿಡ್ನಿ ಕೊಡ್ತೀನಿ. ತುಂಬ ಕಷ್ಟದಲ್ಲಿ ಇದ್ದೀನಿ, ನನಗೆ ಯಾರೂ ಇಲ್ಲ ಫ್ರೆಂಡ್ಸ್, ನಾನೊಬ್ಬನೇ. ತುಂಬ ಅಂದರೆ ತುಂಬ ಕಷ್ಟ. ದುಡ್ಡಿದ್ರೆ ಫ್ರೆಂಡ್ಸ್ ಬೆಲೆ ನನಗೆ ಗೊತ್ತಾಯಿತು. ನನಗೇನು ತುಂಬ ಸ್ವಲ್ಪ ನೋವಾಗಿದೆ. ಯಾರನ್ನಾಗಲಿ ಫ್ರೆಂಡ್ಸ್, 63K ಇದೆ ನಂದು. ನನಗೆ ಇದಕ್ಕೆ ಮಾಡಿ ಫ್ರೆಂಡ್ಸ್, ನನಗೆ ವಾಯ್ಸ್ ಮೆಸೇಜ್ ಮಾಡಿ, ನಾನು ಬರ್ತೀನಿ, ನೀವು ಎಲ್ಲಿ ಕರಿತೀರೋ ಅಲ್ಲಿ ಬರ್ತೀನಿ. ತುಂಬ ಕಷ್ಟ ಇದೆ. ಆಮೇಲೆ ನನ್ನ ಕಾರು ಫ್ರೆಂಡ್ಸ್, ಕಾರು ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕಷ್ಟ ಇದೆ ನನಗೆ. ಅಕ್ಕ ತಂಗಿರು ಅಣ್ಣ ತಮ್ಮಿರು ಯಾರು ನನಗಿಲ್ಲ ಫ್ರೆಂಡ್ಸ್, ನಾನೊಬ್ಬನೇ ಫ್ರೆಂಡ್ಸ್. ತುಂಬ ಕಷ್ಟದಲ್ಲಿ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕಷ್ಟ.
ಸುಮ್ನೆ ವಿಡಿಯೋ ಮಾಡ್ತಾ ಇಲ್ಲ ಫ್ರೆಂಡ್. ನಾನು ತುಂಬಾ ಕಷ್ಟದಲ್ಲೇ ಇದ್ದೀನಿ. ನನ್ನ ಕಾರಲ್ಲಿ ಕೂತ್ಕೊಂಡು ನನ್ನ ಹೇಳ್ಕೊಂತ ಈ ಫ್ರೆಂಡ್. ನನ್ಗೆ ಯಾರು ಕೇಳೋರು ಯಾರಿಲ್ಲ ಫ್ರೆಂಡ್ಸ್. ನಾನು ಒಬ್ಬ ಆಗ್ಬಿಡಿ ಫ್ರೆಂಡ್ಸ್. ಇವಾಗ ಲೈವ್ ಅಲ್ಲೇ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಸುಮ್ನೆ ಮಾತಾಡ್ತಾ ಇಲ್ಲ. ನನ್ ಕೇಳೋರೆ ಯಾರಿಲ್ಲ. ಎಷ್ಟು ದಿವಸ ಇರ್ತೀವಿ ನನಗೆ ಗೊತ್ತಾಗಲ್ಲ. ಅದಕ್ಕೆ ಫ್ರೆಂಡ್ಸ್ ಒಂದು ಕಿಡ್ನಿ ಕೊಡ್ತಾ ಇದ್ದೀನಿ. ನನ್ನ ಮಕ್ಕಳ ಸೇಫ್ಟಿಗಾರ ಸ್ವಲ್ಪ ಇಕ್ಬಿಟ್ಟನ ಹೋಯ್ತೀನಿ. ನಾನೊಂದು ಕಾರ್ ಇದೆ, ಕಾರು ಮಾರ್ತಾ ಇದ್ದೀನಿ. ಒಂದೇ ಕಾರ್, ಲಾಸ್ಟ್ ಕಾರ್ ಇರೋ ಫ್ರೆಂಡ್ಸ್. ಎಲ್ಲ ಮಾರ್ಕೊಂಡೆ ನಾನು. ತುಂಬಾ ನೋವಾಗಿದೆ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳ್ಕೊಂತ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ. ನೋಡಿ ಸಾಹಿಲ್, ಇಂಥವ್ರನ್ನೆಲ್ಲ ಒದ್ದು ಒಳಗಾಕ್ಬೇಕು ಫಸ್ಟ್. ಅಲ್ಲ ಅವ್ರು ಹೇಳ್ತಾನೆ, ಸರಿ ನೀನ್ ಕಿಡ್ನಿನೇ ಕೊಡಪ್ಪ, ನಿಂಗೆ ಯಾರು ಇಲ್ಲ ಅಂದ್ರೂ ಓಕೆ, ನಿಂಗೆ ಕಷ್ಟ ಇದ್ರೂ ಓಕೆ, ಆದ್ರೆ 63K ವ್ಯೂಸ್ ಇದೆ, ಏನೋ ಫಾಲೋವರ್ಸ್ ಇದಾರೆ. ಪಿಕ್ಚರ್ ಅಭಿ ಬಾಕಿ ಹೇ. ಓ ಇದು ಟ್ರೇಲರ್ ಅಷ್ಟೇ. ಓ ಹೊಸಲಿ ಪಿಕ್ಚರ್ ತೋರ್ಸ್ರಯ್ಯ. ಅದು ಒಂದು ತೋರಿಸಿ, ಯಾವ್ದೋ ವಿಡಿಯೋ ಅಂತೆ ನೋಡೋಣ. ನಿಂತಿ ಬೇಡ, ನನಗೆ ಅವನೇ ಬೇಕು ಅಂತ ಹೋಯ್ತಾಳೆ ಫ್ರೆಂಡ್ಸ್. ಅದೇನು ಮಾಡಿದಾನೋ ಅವನಂತೂ ಗೊತ್ತಿಲ್ಲ. ಅವನು ಅವತ್ತು ಹೇಳ್ದ ನ್ಯೂಸಲ್ಲಿ, ನೀವೆಲ್ಲ ಇರಿಮ್ಮ ಚೆನ್ನಾಗಿರಿ, ನಾನು ಇಂತಂಟೆಗೆ ಬರಲ್ಲ ಅಂತ ಹೇಳ್ಬಿಟ್ಟದ. ಅವನ ಹೆಂಗೆ ಫ್ರೆಂಡ್ಸ್ ಹೋಗಿ ತಿರ್ಗಾ ಕರ್ಕೊಂಡಿದ್ದಾನೆ. ಅವ್ನ ಕಾನೂನು ಪ್ರಕಾರ ಏನು ಯಾರು ತಗೊಳ್ಳೋ ಶಿಕ್ಷೆನೇ ಇಲ್ವಾ? ಯಾರು ಕಾನೂನು ಪ್ರಕಾರ ಅವನಿಗೆ ಏನು ಕೊಡೋದೇ ಇಲ್ವಾ? ಹೋದ್ರು ಅಲ್ಲಿ ಅವ್ನ ಕಾನೂನು ಪ್ರಕಾರ ಏನಿದೆಯೋ ಅವ್ನು ತಗೊಳ್ಳಿ, ಅವನಿಗೆ ಬೇಡ ಅಂತ ಹೇಳಿಲ್ಲ. ಅವನ ಕಾನೂನು ಪ್ರಕಾರ ಜೈಲ್ಗೆ ಹಾಕ್ಸ್ಲೇಬೇಕು ಫ್ರೆಂಡ್ಸ್, ಇಲ್ಲ ಅಂತ ಹೇಳಿಲ್ಲ. ನನ್ನ ಹೆಂಡತಿನ ತಿರ್ಗಾ ಕರ್ಕೊಂಡಿದ್ದಾನಲ್ಲ ಅವನು ಎಂತ ಫ್ರೆಂಡ್ಸ್. 3 ಜನ ಮಕ್ಕಳಿದ್ದಾರೆ. ಅವನೇ ಹೇಳಿದಾನೆ ನಾನು ಕರ್ಕೊಳ್ಳಲ್ಲ ಇನ್ನೊಂದ್ಸಲಿ ಅಂತ ಹೇಳಿದಾನೆ. ಬುದ್ಧಿ ಇಲ್ಲ ಫ್ರೆಂಡ್ಸ್. ಹೋದ್ರೆ ಹೋಗ್ಲಿ, 3 ಜನ ಮಕ್ಕಳಿದ್ರೆ 3 ಜನ ತಾಯಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಅವರು ಬುದ್ಧಿ ಇಲ್ಲ ಫ್ರೆಂಡ್ಸ್. ಹೋದ್ರೆ ಹೋಗ್ಲಿ, ನನ್ನ ಹೆಂಡತಿನ ಕರ್ಕೊಂಡೋಗಿದ್ದಾನಲ್ಲ ಅವ್ನು ತಪ್ಪಲ್ಲ ಫ್ರೆಂಡ್ಸ್, ಹೇಳ್ತಾರದು ನಾನು. 3 ಜನ ತಾಯಿನ ಹೋಗಿ ಕರ್ಕೊಂಡು ಇಟ್ಕೊಂಡಿದ್ದಾನಲ್ಲ, ತಿರ್ಗಾ ನಾಚಿಕೆ ಆಗ್ಬೇಕು ಫ್ರೆಂಡ್ಸ್. ಹೋದ್ರೆ ಹೋಗ್ಲಿ, ಒಂದು ಗಂಡ್ಸ್ಗೆ ನಾಚಿಕೆ ಆಗ್ಬೇಕು. ಇವಳು ಹೋಗಿದ್ದಾಳೆ, ಇವಳು ಎಂತ ಹೆಂಗ್ಸು ಫ್ರೆಂಡ್. ಮಕ್ಕಳಿಗೋಸ್ಕರ ಬದುಕೋಣ ಅಂತ ಬಂದು ನನ್ನ ಹತ್ರ ಫುಲ್ಲು ಬರೀ ಮೇಕಪ್ಪೇ ಫ್ರೆಂಡ್ಸ್. ಯಾವಾಗ ನೋಡು ಬರೀ ಮೇಕಪ್ಪೇ. ನಾನು ಫಸ್ಟ್ ಇದ್ನಲ್ಲ ಆವಾಗ ಕರೆಕ್ಟಾಗಿದ್ದು. ನನ್ನ ಯಾವಾಗ ನಾನು 3 ತಿಂಗಳು ಹೊರಗಡೆ ಹೋಗಿದ್ನೋ ಆವಾಗಿಂದ ಚೇಂಜ್ ಆಗ್ಬಿಡ್ಲ ಫ್ರೆಂಡ್ಸ್ ಇವಳು ಲೀಲಾ. ಇದು ಯಾಕಂದರೆ ಸಮಾಜ ನಾನು ಆಡ್ಕೊಬಾರ್ದು, ನಾನು ಇದು ಮಾಡಬಾರ್ದು ಅಂತಲೇ ಒಂದು ವಿಡಿಯೋ ಮಾಡಿ ಬಿಡ್ತಾ ಇರೋದು ಇವಾಗ ನಾನು. ಆದರೆ ನನ್ನ ಮಕ್ಕಳ ಭವಿಷ್ಯ ಹಾಳಾಗಿ ಹೋಗುತ್ತೆ. ನಮ್ಮ ಮಕ್ಕಳು ಸುದ್ದಿ ಎತ್ಬೇಡಿ, ನಮ್ದು ಎಷ್ಟನ್ನ ಟ್ರೋಲ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ಇವಳು ಮಾಡಿರೋದು ತಪ್ಪಲ್ಲ ಫ್ರೆಂಡ್ಸ್. ಯಾವಾಗ ನೋಡು ಬರೀ ಮೆಸೇಜ್ ಮಾಡ್ಕೊಂಡು, ಅವನು ಮೆಸೇಜ್ ಮಾಡಿಕೊಂಡು, ಗಂಡ ಮನೇಲಿದ್ರೆ ಹೋಗೋ ಕೆಲಸಕ್ಕೆ ಹೋಗ್ತೀನೋ, ಇನ್ನೊಂದು ಮಾಡ್ತೀನೋ, ದುಡ್ಕೊಂಬಂದು ಹಾಕ್ತಾಯಿನೋ, ತಿನ್ಕೊಂಡು ರಾಣಿ ಥರ ಇಲ್ಲಿ ಸಾಕ್ತಾ ಇದ್ನಲ್ಲ ಫ್ರೆಂಡ್ಸ್. ನೀವು ನನ್ನ ಬಿಟ್ಬಿಟ್ಟು ಹೋಗಿದ್ದಾಳೆ ಫ್ರೆಂಡ್ಸ್. ಇವಾಗ ಅಲ್ಲಿ ಸಂತು ಮನೇಲಿ ಇದ್ದಾಳೆ. ನನಗೆ ಯಾರು ಏನೋ ಹೇಳಿದ್ರು ಅಲ್ಲೇ ಇದ್ದಾರೆ ಅಂತ. ಅಲ್ಲೇ ಇದ್ದಾರೆ ಅವರು. ಬಿಡಿ ಫ್ರೆಂಡ್ಸ್, ಅದೆಲ್ಲ ಏನು ಹೇಳ್ಕೊಳ್ಬೇಕು. ಅವ್ರ ಜೀವನ ಅವ್ಳು ಮಾಡ್ಕೊಳ್ಳಿ, ನನ್ನ ಜೀವನ ಮಾಡ್ಕೊತೀನಿ. ಅವ್ಳು ಯಾಕಂದ್ರೆ ಡೈವರ್ಸ್ ಕೊಟ್ಕೊಳ್ಳಿ ಇಲ್ಲ ಅಂತೆಲ್ಲ. ಫಸ್ಟ್ ಗಂಡನ ಕೊಡ್ತಾಳೋ ಇಲ್ಲ ನನಗೆ ಕೊಡ್ತಾಳೋ, ಯಾರಿಗೋ ಕೊಟ್ಕೊಳ್ಳಿ. ಇವ್ 3ನೇ ಗಂಡನ ಜೊತೆಲಿ ಹೋಗಿದ್ದಾಳೆ ಸಂತೋಷ್ ಜೊತೆಲಿ. ನಾನು 2ನೇವನು ಆಗಿದ್ದೆ, ಇವ್ 3ನೇವನು ಇನ್ನೊಬ್ಬ ಆಗಿದ್ದಾನೆ. ಆದರೆ ನನಗೆ 3 ಜನ ಮಕ್ಕಳು ಹುಟ್ಟರು. ನನ್ನ ಮಕ್ಕಳೇ ಫ್ರೆಂಡ್ಸ್ ಯಾವತ್ತೂ. ನನ್ನ ಮಕ್ಕಳೇ ಯಾವತ್ತೂ. ಎಲ್ಲೇ ಇರಲಿ ಚೆನ್ನಾಗಿರಲಿ. ಆದರೆ ಕಂಪ್ಲೇಂಟು, ಕೋರ್ಟು, ಕಚೇರಿ ಎಲ್ಲ ಬೇಡ. ಡೈವರ್ಸ್ ತೊಗೊಂಡು ಆರಾಮಾಗಿದ್ದಾನೆ. ಅವ್ಳ ಪಾರ್ಗೌಡು ಇರಲಿ, ನನ್ನ ಪಾಡಿಗೆ ನಾನು ಇರ್ತೀನಿ ಫ್ರೆಂಡ್ಸ್. ಬಯಸ್ತೆ ಅವಳು ನನ್ನ ಹೆಂಡತಿ